ಹಾಯ್ ಮಕ್ಕಳೇ, ವೇದಾಂತ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, KCET ಎಕ್ಸಾಮ್ ಮುಗ್ದಿದೆ, ಇನ್ನೇನು ರಿಸಲ್ಟ್ ಬರೋ ಹಂತದಲ್ಲಿದೆ. ಎಲ್ಲರೂ ಕೂಡ ರಿಸಲ್ಟ್ಗೋಸ್ಕರ ಕಾಯ್ತಿದ್ದೀವಿ, ಕರೆಕ್ಟ್ ಅಲ್ವಾ? ಓಕೆ, ಈಗ ನಮ್ಮೆಲ್ಲರ ಗಮನ ಎಲ್ಲಿದೆಯಪ್ಪ ಅಂದರೆ ಇಂಜಿನಿಯರಿಂಗ್ ಕಾಲೇಜಸ್ಗಳ ಮೇಲೆ ಇದೆ. ಕರೆಕ್ಟ್ ಅಲ್ವಾ ಮಕ್ಕಳೇ? ಹೌದೋ ಅಲ್ವೋ? ಈಗ ಎಲ್ಲರ ತಲೆಯಲ್ಲಿ ಪ್ರಶ್ನೆಗಳು ಓಡ್ತಿರುತ್ತೆ. ರಿಸಲ್ಟ್ ಏನು ಬರುತ್ತೋ, ರ್ಯಾಂಕ್ ಏನು ಬರುತ್ತೋ, ಕಟ್ ಆಫ್ ಪ್ರಕಾರ ನನಗೆ ಈ ಕಾಲೇಜ್ ಸಿಗುತ್ತೋ ಇಲ್ವೋ, ಇದೇ ಬ್ರಾಂಚ್ ಬೇಕಾಗಿತ್ತು, ಈ ಕಾಲೇಜೇ ಬೇಕಾಗಿತ್ತು, ಸಿಗುತ್ತೋ ಇಲ್ವೋ, ಹೌದಾ? ಈ ರೀತಿ ಸಾಕಷ್ಟು ಪ್ರಶ್ನೆ ಇರುತ್ತೆ. ಇನ್ನು ಆಪ್ಷನ್ ಎಂಟ್ರಿ ಅಂತ ಬಂದಾಗ ಮಕ್ಕಳೇ, ಸಾಕಷ್ಟು ಜನ ಎಲ್ಲರೂ ಕೂಡ ಟಾಪ್ ಕಾಲೇಜಸ್ಗಳನ್ನೇ ಅಲ್ಲಿ ಎಂಟರ್ ಮಾಡೋದು, ಹೌದಾ? ಯಾರಿಗಾಗ್ಲಿ RV ಕಾಲೇಜನ್ನು ಬಿಟ್ಬಿಡ್ರಿ ಅಂತ ಹೇಳಿದ್ರೆ ಯಾರಾದ್ರೂ ಕೇಳ್ತೀರಾ? ಇಲ್ಲ, ಯಾಕೆಂದ್ರೆ ನಿಮಗೆ ಗೊತ್ತಿದೆ ಅದಕ್ಕೆ ತನ್ನದೇ ಆಗಿರುವಂತಹ ಡಿಮ್ಯಾಂಡ್ ಅನ್ನ ಅದು ಹೊಂದಿದೆ. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ಗಳು, ಕರ್ನಾಟಕದಲ್ಲಿರುವಂತಹ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಅದು ಥ್ರೂ KCETನೇ ನಾವು ಈ ಒಂದು ಇಂಜಿನಿಯರಿಂಗ್ ಕಾಲೇಜಸ್ಗಳಿಗೆ ಜಾಯಿನ್ ಆಗಬಹುದು ಅಂದ್ರೆ ಅಂಥ ಒಂದು ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ಗಳು ಯಾವುದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಆಲ್ ರೈಟ್, ಎಸ್. ಸೊ ಮೊದಲನೇದಾಗಿ ಈ ವರ್ಷ 2026ರ ಒಂದು ಕಟ್ ಆಫ್ ನ ಆಧಾರದ ಮೇಲೆ ಇದೊಂದು ಪ್ರೆಡಿಕ್ಷನ್ ಮಕ್ಕಳೇ. ಮೊದಲನೇ ಪ್ಲೇಸ್ ಯಾವ್ದಪ್ಪ? ರ್ಯಾಂಕ್ 1 ಅಲ್ಲಿ ಇರುವಂಥದ್ದು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಇರುವಂಥದ್ದು, ಹೌದಾ? ಎಲ್ರಿಗೂ ಗೊತ್ತೇ ಇದೆ RV ಕಾಲೇಜ್. ಯಾರೇ ಆಗಲಿ ತಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಈ ಕಾಲೇಜನ್ನು ಹಾಕಲಾರ್ದಂಗೆ ಇರೋರೇ ಇಲ್ಲ, ಹೌದಾ? ಎಲ್ರು ಕೂಡ ಇದನ್ನ ಹಾಕ್ತೀರಾ. ಸೊ ಈಗ ಬೆಸ್ಟ್ ನೌನ್ ಫಾರ್ ವಾಟ್, ಯಾವುದಕ್ಕೆ ಅತಿ ಹೆಚ್ಚು ಫೇಮಸ್ ಆಗಿದೆ ಅಂದ್ರೆ ಖಂಡಿತ ಅದರಲ್ಲಿ ಏನಾದರೂ ಒಂದು ಪಾಸಿಟಿವ್ ರಿಮಾರ್ಕ್ ಇರಬೇಕು. ಅದೇನಪ್ಪ ಅಂದ್ರೆ ಬೆಸ್ಟ್ ಪ್ಲೇಸ್ಮೆಂಟ್ಸ್ ಅಂಡ್ ಹೈಯೆಸ್ಟ್ KCET ಡಿಮ್ಯಾಂಡ್. ಅಫ್ಕೋರ್ಸ್ ಆಲ್ರೆಡಿ ಹೇಳಿದೆ ಆ ಮಾತನ್ನ, ಹೈಯೆಸ್ಟ್ KCET ಡಿಮ್ಯಾಂಡ್ ಹೊಂದಿದೆ ಈ ಕಾಲೇಜ್ ಅಂತ. ಎಲ್ರಿಗೂ ಬೇಕು RV ಕಾಲೇಜ್, ಹೌದಾ? ಎಸ್. ಸೊ ಯಾಕಪ್ಪ ಅಂದ್ರೆ ಅಷ್ಟೊಂದು ಖ್ಯಾತಿ ಏನಪ್ಪ ಅಂದ್ರೆ ಇಲ್ಲಿ ಪ್ರತಿ ವರ್ಷ ಔಟ್ಪುಟ್ ಅಂದ್ರೆ ಇಂಜಿನಿಯರ್ಸ್ಗಳು ಏನೆಲ್ಲ ಹೊರಗೆ ಬರ್ತಾರಲ್ಲ ಅವರೆಲ್ಲ ಒಳ್ಳೆ ಪ್ಲೇಸ್ಮೆಂಟ್ ಇಂದ ಹೊರಗೆ ಬರ್ತಾರೆ ಅನ್ನೋ ಕಾರಣಕ್ಕೆ ಇದು ಹೆಚ್ಚು ಫೇಮಸ್ ಅನ್ನ ಹೊಂದಿದೆ. ಓಕೆ, ಸೊ ಅಫ್ಕೋರ್ಸ್ RV ಕಾಲೇಜ್ ಅಷ್ಟೇ ಅಲ್ಲ, ಬೇರೆ ಕಾಲೇಜಸ್ಗಳು ಕೂಡ ಇದೆ, ಬಟ್ ಇದರಲ್ಲಿ ಟಾಪ್ ರ್ಯಾಂಕ್ ಹೊಂದಿರುವಂಥದ್ದು ಫಸ್ಟ್ ಪ್ಲೇಸ್ RV. ಓಕೆ, ಇನ್ನು ಎರಡನೇದು PES ಯೂನಿವರ್ಸಿಟಿ ಪೆಸಿಟ್ ಅಂತಾನು ಕರೀತಾರೆ, ಹೌದಾ? ಬೆಂಗಳೂರಲ್ಲಿ ಇರುವಂತಹ ಈ ಒಂದು ಕಾಲೇಜ್ ಯಾವುದಕ್ಕೆ ಫೇಮಸ್ ಅಪ್ಪ ಅಂದ್ರೆ ಎಕ್ಸಲೆಂಟ್ CSE ಪ್ಲೇಸ್ಮೆಂಟ್ಸ್ ಅಂಡ್ ಕೋಡಿಂಗ್ ಕಲ್ಚರ್. ಸೊ ಇದರ ಅರ್ಥ ಬೇರೆ ಒಂದು ಬ್ರಾಂಚಸ್ಗಳಿಗೆ ಇಲ್ಲಿ ಪ್ರಾಧಾನ್ಯತೆ ಇಲ್ಲ ಅಂತ ಅಲ್ಲ, ಆದರೆ ಅತಿ ಹೆಚ್ಚು ಸ್ಟೂಡೆಂಟ್ಸ್ಗಳು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರುವಂತಹ ಸ್ಟೂಡೆಂಟ್ಸ್ಗಳು ಅತಿ ಹೆಚ್ಚು ಪ್ಲೇಸ್ಮೆಂಟ್ ಅನ್ನು ಹೊಂದಿರ್ತಾರೆ. ಅಂಡ್ ಕೋಡಿಂಗಿಗೆ ಇದು ಫೇಮಸ್ ಆಗಿದೆ, ಕೋಡಿಂಗ್ ಕಲ್ಚರ್ ಚೆನ್ನಾಗಿದೆ ಇಲ್ಲಿ ಅಂತ. ಓಕೆ, ಸೊ ದಿಸ್ ಇಸ್ ದ ಬೆಸ್ಟ್ ರಿಮಾರ್ಕ್. ಇನ್ನು ಮೂರನೇದಾಗಿ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು, ಬ್ಯಾಲೆನ್ಸ್ಡ್ ಅಕಾಡೆಮಿಕ್ಸ್ ಅಂಡ್ ಪ್ಲೇಸ್ಮೆಂಟ್ಸ್. ಅಫ್ಕೋರ್ಸ್ ಅಕಾಡೆಮಿಕ್ಸ್ ವೈಸ್ ತುಂಬಾ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ, ಹಾಗೆ ಪ್ಲೇಸ್ಮೆಂಟ್ಗಳು ಕೂಡ ಚೆನ್ನಾಗಾಗುತ್ತೆ ಪ್ರತಿ ವರ್ಷನೂ ಕೂಡ ಅನ್ನೋ ಕಾರಣಕ್ಕೆ ಇದು ಥರ್ಡ್ ಪ್ಲೇಸ್ ಅಲ್ಲಿದೆ. ಇನ್ನು ನಾಲ್ಕನೇದು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು, ಸ್ಟ್ರಾಂಗ್ ಅಲ್ಯುಮಿನಿ ನೆಟ್ವರ್ಕ್ ಅಂಡ್ ರೆಪ್ಯುಟೇಷನ್. ಓಕೆ, ಕಾಲೇಜಿಗೆ ಅಫ್ಕೋರ್ಸ್ ನೋಡಿ ಮಕ್ಕಳೇ, ಈಗ ಟಾಪ್ 10 ಕಾಲೇಜಸ್ ಅಂತ ಹೇಳಿದಾಗ ಅದು ಟಾಪ್ 10 ಅಲ್ಲಿ ಬರಬೇಕು ಅಂದ್ರೆ ಎಲ್ಲ ರೀತಿಯಿಂದ ಅದು ಚೆನ್ನಾಗಿರ್ಬೇಕು. ಅಂದ್ರೆ ಅದರ ಒಂದು ಕಾಲೇಜಿನ ರೆಪ್ಯುಟೇಷನ್ ಆಗಿರಬಹುದು, ಓಕೆ, ಅಲ್ಲಿ ಪ್ರತಿ ವರ್ಷ ನಡೆಯುವಂತಹ ಪ್ಲೇಸ್ಮೆಂಟ್ಸ್ಗಳಾಗಿರಬಹುದು, ಅಲ್ಲಿ ಕಾಲೇಜಲ್ಲಿ ಇರ್ತಕ್ಕಂಥ ಎಜುಕೇಶನ್ ಸಿಸ್ಟಮ್ ಆಗಿರಬಹುದು, ಪ್ರತಿಯೊಂದು ಕೂಡ ಒಳ್ಳೆ ಉತ್ತಮ ಸ್ಥಾನ ಅಂದ್ರೆ ಹಂತದಲ್ಲಿ ಇರುತ್ತೆ, ಒಂದು ಒಳ್ಳೆ ಲೆವೆಲ್ ಅಲ್ಲಿ ಇರುತ್ತೆ. ಹಾಗಾಗಿ ಅಫ್ಕೋರ್ಸ್ ಅದು ಟಾಪ್ 10 ಕಾಲೇಜಲ್ಲಿ ಆ ಒಂದು ಕಾಲೇಜಿನ ಹೆಸರು ಇರುತ್ತೆ, ಹೌದಾ? ಎಲ್ಲ ರೀತಿ ಇನ್ಫ್ರಾಸ್ಟ್ರಕ್ಚರ್ ಆಗಿರಬಹುದು, ಕಾಲೇಜಿನ ಎಕ್ಸ್ಪೋಜರ್ ಆಗಿರ್ಬೋದು, ಎಲ್ಲ ರೀತಿ ಪಾಸಿಟಿವ್ ಆಗಿರುತ್ತೆ. ಹಾಗಾಗಿ ದೇ ಆರ್ ಇನ್ ಎ ಟಾಪ್ 10 ಪ್ಲೇಸ್ ಅಲ್ವಾ? ಖಂಡಿತ. ಬಟ್ ಅದರಲ್ಲೂ ಕೆಲವೊಂದು ಪಾಸಿಟಿವ್, ಅತಿ ಉತ್ತಮ ಅಂತ ಏನ್ ಹೇಳ್ತೀವಲ್ಲ ಆ ಒಂದು ರಿಮಾರ್ಕ್ಗಳನ್ನ ನಾನು ಇಲ್ಲಿ ತಂದಿರೋದು. ಇದರ ಅರ್ಥ ಇದಕ್ಕೆ ಮಾತ್ರ ಅದು ಸೀಮಿತ ಅಂತಲ್ಲ, ಎಲ್ಲಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಅಂತ. ಓಕೆ, ಫೈನ್. ಸೊ ಇನ್ನು ಫಿಫ್ತ್ ಪ್ಲೇಸ್ ಅಲ್ಲಿ ಇರುವಂಥದ್ದು ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, UVC ಅಂತ ಏನ್ ಕರಿತೀವಿ. ಸೊ ಬೆಂಗಳೂರಲ್ಲಿ ಇರುವಂಥದ್ದು ಗೌರ್ಮೆಂಟ್ ಕಾಲೇಜ್ ವಿತ್ ಲೋ ಫೀಸ್. ಓಕೆ, ಒಳ್ಳೆ ಎಜುಕೇಶನ್ ಇದೆ, ಗೌರ್ಮೆಂಟ್ ಕಾಲೇಜ್ ಕೂಡ ಆಗಿದೆ, ವಿತ್ ಕಡಿಮೆ ಫೀಸ್ ಅಲ್ಲಿ ನೀವು ಅದನ್ನ ಜಾಯಿನ್ ಆಗಬಹುದು. ಸೊ ದಿಸ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಪಾಸಿಟಿವ್ ರಿಮಾರ್ಕ್ ಆಫ್ ದಿಸ್ ಕಾಲೇಜ್. ಇನ್ನು ನೆಕ್ಸ್ಟ್ ಆರನೇದು ನೋಡಿ, ಈ ಕಾಲೇಜು ಕಡಿಮೆ ಫೀಸ್ ಇದೆ, ಗೌರ್ಮೆಂಟ್ ಕಾಲೇಜ್ ಆಗಿದೆ, ಹಾಗೆ ಒಳ್ಳೆ ಪ್ಲೇಸ್ ಅಲ್ಲಿ ಇದೆ ಅಂದ್ರೆ ಖಂಡಿತ ಅಲ್ಲಿ ಪ್ಲೇಸ್ಮೆಂಟ್ಸ್ ಚೆನ್ನಾಗಾಗಬೇಕು, ಎಜುಕೇಶನ್ ಚೆನ್ನಾಗಿರುತ್ತೆ ಅಂತಾನೆ ಅರ್ಥ ಅಲ್ವಾ? ಎಸ್. ಇನ್ನು ಆರನೇದು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು, ಹೌದಾ? ಸೊ ಗುಡ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಪ್ಲೇಸ್ಮೆಂಟ್ಸ್. ಸೊ ಅದೇ ಹೇಳಿದ್ನಲ್ಲ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಹಾಗೆ
ಪ್ಲೇಸ್ಮೆಂಟ್ಸ್ ಚೆನ್ನಾಗಿದೆ ಅಂತ. ಇನ್ನು 7th ಪ್ಲೇಸಲ್ಲಿ ಇರುವಂಥದ್ದು ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು, ಸ್ಟ್ರಾಂಗ್ CSE ಆ್ಯಂಡ್ ECE ಬ್ರಾಂಚಸ್. ಸೊ ಇಲ್ಲಿ ಸ್ಪೆಸಿಫಿಕ್ ಆಗಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಏನಿದೆ ಅಲ್ಲ, ಅಲ್ಲಿ ಒಂದು ಬ್ರಾಂಚಸ್ಗಳು ತುಂಬ ಸ್ಟ್ರಾಂಗ್ ಹೋಲ್ಡನ್ನು ಹೊಂದಿದೆ. ಅಂದರೆ ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ಪ್ಲೇಸ್ಮೆಂಟ್ಗಳು ಈ ಒಂದು ಬ್ರಾಂಚಸ್ಸಿಂದನೇ ಅತಿ ಹೆಚ್ಚು ಆಗ್ತಿರುತ್ತೆ ಪ್ರತಿ ವರ್ಷ. ಓಕೆ, ಎಸ್. ಇನ್ನು 8ನೇದಾಗಿ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, ದಟ್ ಈಸ್ ಬೆಂಗಳೂರು, ಎಮರ್ಜಿಂಗ್ ಆಪ್ಷನ್ ಫಾರ್ CSE. ಓಕೆ, ಸೊ CSE ಅಂತ ಅಂದರೆ ಈ ಒಂದು ಕಾಲೇಜನ್ನು ನೀವು ಆಪ್ಷನ್ ಆಗಿ ತಗೋಬಹುದು. ತುಂಬ ಸ್ಟ್ರಾಂಗ್ ಆಗಿ ಎಮರ್ಜ್ ಆಗ್ತಿರುವಂತಹ ಪ್ರತಿ ವರ್ಷನೂ ಏನಂತ ಹೇಳ್ತೀವಿ, ಇಟ್ ಈಸ್ ಬೂಮಿಂಗ್ ಅಂತ ಹೇಳಬಹುದು. ಓಕೆ, ಸೊ ದಿಸ್ ಸ್ಟ್ಯಾಂಡ್ಸ್ ಆನ್ 8th ಪ್ಲೇಸ್. ಇನ್ನು 9ನೇ ಒಂದು ಸ್ಥಾನದಲ್ಲಿ ಇರುವಂಥದ್ದು ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರು. ಓಕೆ, NIE ಮೈಸೂರಲ್ಲಿ ಇರುವಂಥ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್, ಸ್ಟ್ರಾಂಗ್ ಅಕಾಡೆಮಿಕ್ಸ್ ಆ್ಯಂಡ್ ಪ್ಲೇಸ್ಮೆಂಟ್ಸ್. ಓಕೆ, 9th ಪ್ಲೇಸಲ್ಲಿ ಇರುವಂಥದ್ದು. ಹಾಗೆ 10ನೇ ಪ್ಲೇಸಲ್ಲಿ ಇರುವಂಥದ್ದು JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಮೈಸೂರು. ಓಕೆ, ಸೊ ಇದು ಯಾವುದಕ್ಕಪ್ಪ ಅಂದರೆ ಗುಡ್ ROI ಆ್ಯಂಡ್ ಡೀಸೆಂಟ್ ಪ್ಲೇಸ್ಮೆಂಟ್ಸ್. ಸೊ ಇಲ್ಲಿನೂ ಕೂಡ ಅಷ್ಟೇ, ಪ್ರತಿ ವರ್ಷನೂ ಕೂಡ ಒಳ್ಳೆ ಡೀಸೆಂಟ್ ಪ್ಲೇಸ್ಮೆಂಟ್ ಆಗುತ್ತೆ. ಹಾಗಾಗಿ ದಿಸ್ ಸ್ಟ್ಯಾಂಡ್ಸ್ ಫಾರ್ ಟಾಪ್ 10th ಪ್ಲೇಸಲ್ಲಿ ಇರುವಂಥದ್ದು. ಓಕೆನಾ ಮಕ್ಕಳೇ? ಸೊ ಇದು ಟಾಪ್ 10 ಆಗಿದೆ. ಇನ್ನೂ ಸಾಕಷ್ಟು ಒಳ್ಳೆ ಕಾಲೇಜಸ್ಗಳು ಇದೆ, ಹೌದಾ? ಈ 10 ಕಾಲೇಜಸ್ ಅಷ್ಟೇ ಅಲ್ಲದೆ ಇನ್ನೂ ಸಾಕಷ್ಟು ಕಾಲೇಜಸ್ಗಳಿದೆ. ಜಸ್ಟ್ ಲೈಕ್ ಬೇರೆ ಬೇರೆ ಊರನ್ನು ನಾನು ಹೇಳಬಹುದು. ಅಂದರೆ ಹುಬ್ಳಿಯಲ್ಲಿ ಬೂಮ್ರೆಡ್ಡಿ ಕಾಲೇಜ್ ಏನಿದೆ, BVB, ಸೊ ಇಟ್ ಈಸ್ ಆಲ್ಸೋ ವೆರಿ ಗುಡ್ ಕಾಲೇಜ್ ಅಂತ ನಾನು ಹೇಳಬಹುದು. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತ ಏನು ಕರಿತೀವಿ. ಸೊ ಇದೇ ರೀತಿ ಸಾಕಷ್ಟು ಕಾಲೇಜಸ್ಗಳು ಕರ್ನಾಟಕದಲ್ಲಿ ಇದೆ. ಓಕೆ, ಏನು ನಿಟ್ಟೆ ಮೀನಾಕ್ಷಿ ಕಾಲೇಜ್ ಆಗಿರಬಹುದು ಬೆಂಗಳೂರಲ್ಲಿ. ಸೊ ಇವೆಲ್ಲ ನಂತರದಲ್ಲಿ ಬರುವಂಥದ್ದು, ಟಾಪ್ 10 ಆದಮೇಲೆ ಬರುವಂಥ ಕಾಲೇಜಸ್ಗಳು. ಇವು ಕೂಡ ಟಾಪ್ 10 ಅಲ್ಲಿ ಇಲ್ಲದೆ ಇರಬಹುದು, ಬಟ್ ದೇ ಆರ್ ಆಲ್ ಪ್ರೊವೈಡಿಂಗ್ ಗುಡ್ ಎಜುಕೇಷನ್ ಅಂಡ್ ಆಲ್ಸೋ ಪ್ಲೇಸ್ಮೆಂಟ್ಸ್ ಅಂತ ಹೇಳಬಹುದು. ಓಕೆ, ಫೈನ್. ಸೊ ಆಪ್ಷನ್ ಎಂಟ್ರಿಯಲ್ಲಿ ನೀವು ಒಳ್ಳೊಳ್ಳೆ ಕಾಲೇಜಸ್ಗಳನ್ನು ಹಾಕಬಹುದು. ಅಂದರೆ ಇದರ ಜೊತೆಗೆ ಬೇರೆ ಕಾಲೇಜಸ್ಗಳನ್ನು ಕೂಡ ಹಾಕಬಹುದು ಮಕ್ಕಳೇ. ನಾನು ಇವಾಗ ತಾನೇ ನಿಮಗೆ ಮೆನ್ಷನ್ ಮಾಡಿದ ಹಾಗೆ. ಸೊ ಆಲ್ ಯು ನೀಡ್ ಟು ಡೂ ಇಸ್, ನೋಡಿ, ಕಾಲೇಜಸ್ಗಳಿಗೆ ಹೋದ್ಮೇಲೆ ನಮ್ಮ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ನಾವು ಅದಕ್ಕೆ ತಕ್ಕ ಹಾಗೆ ಓದಬೇಕು. ಕಾಲೇಜಲ್ಲಿ ಏನನ್ನ ಹೇಳ್ಕೊಡ್ತಾರೆ ಅದನ್ನು ಪ್ರತಿನಿತ್ಯ ನಾವು ಅದನ್ನು ಕಲಿತಾ ಹೋಗಬೇಕು. ನಾವು ಕೂಡ ಇಂಪ್ರೂವ್ ಆಗಬೇಕು, ಹೌದಾ? ಸೊ ಒಂದು ಕಾಲೇಜಿಗೆ ಹೆಸರು ಬರೋದು ಹೇಗಪ್ಪ ಅಂದರೆ ಸ್ಟೂಡೆಂಟ್ಸಿಂದನೇ. ಡು ಯು ಅಗ್ರಿ? ಒಳ್ಳೊಳ್ಳೆ ಸ್ಟೂಡೆಂಟ್ಸ್ ಇದ್ದಾಗಲೇ ಕಾಲೇಜಿಗೆ ಹೆಸರು ಬರೋದು. ಹಾಗಿದ್ರೆ ಇಲ್ಲಿ ಜವಾಬ್ದಾರಿ ಯಾರ್ದು ಜಾಸ್ತಿ? ಕಾಲೇಜ್ ಇರುತ್ತೆ, ಆದರೆ ಕಾಲೇಜಲ್ಲಿ ಇರುವಂಥ ಸ್ಟೂಡೆಂಟ್ಸಿಂದನೇ ಕಾಲೇಜಿಗೆ ಹೆಸರು. ಹಾಗಾಗಿ ನಿಮ್ಮ ಜವಾಬ್ದಾರಿನೇ ಇಲ್ಲಿ ಹೆಚ್ಚು. ನೀವು ಒಳ್ಳೆ ಕಾಲೇಜಸ್ಗಳಿಗೆ ಹೋದ್ಮೇಲೆ ಅಥವಾ ಯಾವುದೇ ಕಾಲೇಜಸ್ಗಳಿಗೆ ಹೋಗ್ರಿ ಮಕ್ಕಳೇ, ಅಲ್ಲಿ ನಿಮ್ಮಿಂದನೇ ಹೆಸರು ಬರೋದು. ಹಾಗಾಗಿ ಮೇಕ್ ಶ್ಯೂರ್ ದಟ್ ಯು ಆರ್ ಡೂಯಿಂಗ್ ವೆಲ್ ಅಂತ. ಓಕೆ, ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಟಿಲ್ ವಿ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ಸೆಷನ್, ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್ ಎವ್ರಿ ಒನ್. ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.